ಕೆಲವೆಲ್ಲ ರಿಪಿಟೇಷನ್ ಆಗಿದೆ ಪ್ರಶ್ನೆಗಳಲ್ಲಿ. ಬಹಳ ಮೂಲ ಪ್ರಶ್ನೆ ಒಂದು, NPR ಮತ್ತು NRC ನಡುವಿನ ವ್ಯತ್ಯಾಸ ಏನು ಅಂತ. ನಾನು ಹೇಳಿದೆ ನನ್ನ ಮಾತಲ್ಲಿ, NPR ಅಂದರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಡ್. ಕಾನೇಶುಮಾರಿನಲ್ಲಿ ಏನು ನಾವು 10 ವರ್ಷದ ಹಿಂದೆ ಕೊಟ್ಟಿದ್ದೇವೆ ಅದು NPR ಅದು. ಆದರೆ ಈ ಸಲ NPRನಲ್ಲಿ ಹೊಸ ಅಂಕಗಳನ್ನು ಸೇರಿಸಿಕೊಂಡಿದ್ದಾರೆ. ಈ ಹಿಂದಿನ NPR ಕಾನೇಶುಮಾರಿಯ ಅರ್ಜಿನಲ್ಲಿ ನಿಮ್ಮ ಹತ್ರ ನಿಮ್ಮ ತಂದೆ ಯಾರು, ನಿಮ್ಮ ತಾಯಿ ಎಲ್ಲಿ ಹುಟ್ಟಿದ್ದು, ತಾಯಿಯ ಹುಟ್ಟಿದ ದಿನಾಂಕ ಏನು, ತಂದೆಯ ಹುಟ್ಟಿದ ದಿನಾಂಕ ಏನು, ಇದನ್ನೆಲ್ಲ ಕೇಳ್ತಾ ಇರಲಿಲ್ಲ. ಈ ಸಲ ಮೊದಲ ಬಾರಿಗೆ ಕೇಳ್ತಾ ಇದ್ದಾರೆ. ಇದರಿಂದ ಗೊಂದಲ ಹೆಚ್ಚಾಗ್ತಾ ಇದೆ. NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ಡ್ ಆಫ್ ಸಿಟಿಜನ್ಶಿಪ್. NPR ಪಾಪ್ಯುಲೇಷನ್ ರಿಜಿಸ್ಟರು, NRC ಸಿಟಿಜನ್ಶಿಪ್ ರಿಜಿಸ್ಟರು. ಈ NPRನಲ್ಲಿ ನೀವು ಕೊಟ್ಟಿರುವಂತಹ ಅಂಕಿ ಅಂಶಗಳನ್ನೇ ಆಧರಿಸಿ NRC ಪಟ್ಟಿಯನ್ನು ಸರ್ಕಾರವೇ ಮಾಡಿಬಿಡ್ತದೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದು ಪೌರತ್ವ ಕಾಯ್ದೆ ತಿದ್ದುಪಡಿನಲ್ಲೂ ಕೂಡ ಒಳಗೊಂಡಿದೆ ಇದು. ಹಾಗಾಗಿ ನೀವು NPRನ್ನೇ ನಿರಾಕರಿಸಬೇಕಾದಂತಹ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ. ಕಾನೇಶುಮಾರಿಗೆ ಬಂದರೆ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಬೇಕು, ಇಲ್ಲ ನಾನು ಇದನ್ನು ಫಿಲ್ ಮಾಡೋದಿಲ್ಲ, ನನಗೆ ಇದಕ್ಕೆ ಸಂಬಂಧಿಸಿದ ಅನುಮಾನಗಳಿದೆ, ನಾನು ನನ್ನ ಜಮಾತ್ನಲ್ಲೂ ಕೇಳಿ ನಮ್ಮ ಇವರನ್ನ ಕೇಳಿ ನಾನು ಅದನ್ನು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ನಾನು ಬಹಿಷ್ಕಾರ ಹಾಕಿದ್ದೀನಿ. ಆಮೇಲೆ ಅವರು ನಿಮ್ಮ ಮೇಲೆ ಒತ್ತಾಯ ಮಾಡಬಹುದಾ, ಇದು ಪ್ರಶ್ನೆ ಬಂತು. ಇದು ಬೆಂಗಳೂರಿನಲ್ಲಿ ನಮ್ಮ ಕೇಂದ್ರ ಸಮಿತಿ ಒಂದಿದೆ, ಒಂದು 100 ಮಂದಿ ಇದ್ದಾರೆ. ದೊರೆಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸೆಂಥಿಲ್ ಅವರು ಅದರ ಕಾರ್ಯದರ್ಶಿಯವರು. ಅದೊಂದು ಕೇಂದ್ರ ಸಮಿತಿನಲ್ಲಿ ಈ ಪ್ರಶ್ನೆ ಬಂತು, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ. ತಹಶೀಲ್ದಾರ್ ಹೇಳ್ಬೋದು, ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಥವಾ ನಿಮ್ಮ ವೋಟರ್ ಕಾರ್ಡ್ ರದ್ದು ಮಾಡ್ತೀವಿ. ಯಾವ ಅಧಿಕಾರಿಗೂ ಅದನ್ನು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಯಾವುದೇ ತಹಶೀಲ್ದಾರ್ ಆಗಲಿ AC ಆಗಲಿ ಈ ಥರ ಬೆದರಿಕೆಯನ್ನು ಒಡ್ಡಿದರೆ ನೇರವಾಗಿ ಅವರ ವಿರುದ್ಧ ಆ ಕೇಂದ್ರ ಸಮಿತಿಯವರು, ನೀವು ಅವರಿಗೆ ದೂರು ಕೊಟ್ಟರೆ ಸಾಕು, ಅವರು ನೇರವಾಗಿ ಕೇಸ್ ಹಾಕ್ತಾರೆ ಕೋರ್ಟ್ನಲ್ಲಿ. ಯಾವ ಅಧಿಕಾರಿ ಆದರೂ ಅದು DC ಇರ್ಬೋದು, AC ಇರ್ಬೋದು, ಅವರ ವಿರುದ್ಧ ನಾವು ಕೇಸ್ ಹಾಕ್ಲಿಕ್ಕೆ ಬರುತ್ತೆ. ನಾವು ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ, ಕಾನೂನುಬದ್ಧವಾದ ರೀತಿಯಲ್ಲಿ ಇದಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಆಮೇಲೆ ಬರುವಂತಹ ಕಾನೇಶುಮಾರಿಗೆ ಅಥವಾ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಬರುವಂತಹವರು ನಿಮಗೆ ಗೊತ್ತಿರುವ ಮೇಸ್ಟ್ರುಗಳೇ ಇರ್ತಾರೆ, ಗೊತ್ತಿರುವ ಪಂಚಾಯತ್ನವರೇ ಇರ್ತಾರೆ. ನೀವು ಅವರಿಗೆ ಹೇಳಿದರೆ ಅವರು ಕೇಳಿಸ್ಕೋತಾರೆ, ಹೋಗ್ತಾರೆ ವಾಪಸ್. ಬಹಿಷ್ಕಾರ ಹಾಕೋದಂದ್ರೆ ಇದಕ್ಕೆ ಬಹಳ ಮುಖ್ಯವಾದಂತಹ ದಾರಿ. ಯಾಕೆಂತ ಹೇಳಿದರೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಗಾಂಧೀಜಿಯ ಪರಮ ಅನುಯಾಯಿ, ಸೋಷಲಿಸ್ಟ್ ಪಾರ್ಟಿಯ ಸ್ಥಾಪಕ, ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಒಂದು ಸಂಸತ್ತಿನಲ್ಲಿ ಭ್ರಷ್ಟ ವಿಧಾನಗಳಿಂದ ಆಯ್ಕೆಯಾದವರು, ಬೇರೆ ಬೇರೆ ಕಳ್ಳ ಮಾರ್ಗಗಳಿಂದ ಆಯ್ಕೆಯಾದವರು ಮತ್ತು ಭ್ರಷ್ಟಾಚಾರಿಗಳು ಮತ್ತು ಜನವಿರೋಧಿ ಕಾನೂನುಗಳನ್ನು ತರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪಾರ್ಲಿಮೆಂಟಿನಲ್ಲಿ ಸೇರಿಸಿಕೊಂಡ್ರೆ ಏನು ಮಾಡಬೇಕು ಅಂತ ಲೋಹಿಯಾ ಅವರಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ. ಆವಾಗ ಅವರು ಹೇಳ್ತಾರೆ, ಯಾವಾಗ ಸಂವಿಧಾನದತ್ತವಾದಂತಹ ಸಂಸ್ಥೆಗಳು, ಸಂವಿಧಾನಬದ್ಧ ಸಂಸ್ಥೆಗಳು ಹಾದಿ ತಪ್ತವ, ಆವಾಗ ಜನರು ಬೀದಿಗಿಳಿಯುವುದೇ ಒಂದು ಪರಿಹಾರ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬೀದಿಗಿಳಿಯುವುದೇ ದೊಡ್ಡ ಪರಿಹಾರ ಅಂತೇಳಿ ಅವರು ಹೇಳ್ತಾರೆ. ಜನವಿರೋಧಿ ಸರ್ಕಾರ ವಿರೋಧಿ ಜನಪರ ಹೋರಾಟವನ್ನು ಸಂಘಟಿಸಿ ಇದನ್ನು ಪ್ರಶ್ನಿಸಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿವರೆಗೆ ಹೋಗಲಿಕ್ಕೆ ಅವಕಾಶ ಸಿಗೋದಿಲ್ಲ ನನ್ನ ಪ್ರಕಾರ. ಒಂದು ಇದು. ಎರಡನೇದು, ಅದೇ ವೋಟರ್ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಳದಿದ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದು ಅಷ್ಟು ಸರಳ ಇಲ್ಲ ಅದು. ಆಮೇಲೆ ಸರ್ಕಾರಕ್ಕೆ ನಾವು ಇದನ್ನು ಹಿಂದೆನೇ ಹೇಳಿದ್ದೀವಿ. ಇತ್ತೀಚೆಗೆ ಒಂದು ಸಭೆಯಲ್ಲಿ ಕೂಡ ಬೆಂಗಳೂರಿನಲ್ಲಿ ಇದನ್ನು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ನಮ್ಮ ಎಲ್ಲ ದಾಖಲೆಗಳನ್ನು ಆಧಾರ್ ಕಾರ್ಡ್ ಮಾಡುವಾಗ ಕೊಟ್ಟಿದ್ದೇವೆ. ನಿಮ್ಮ ಕಣ್ಣು, ನಿಮ್ಮ ಕೈ ಬೆರಳು ಎಲ್ಲ ಇದೆ ಅಲ್ಲಿ. ಈಗ ನಿಮಗೆ ಪೌರತ್ವ ಕಾರ್ಡ್ ಕೊಡಬೇಕು ತಾನೆ, ಆ ಆಧಾರ್ ಕಾರ್ಡ್ ಆಧಾರದ ಮೇಲೆ ಪೌರತ್ವ ಕಾರ್ಡ್ ಎಲ್ರಿಗೂ ಮಾಡಿ ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಕಳಿಸ್ಕೊಡಿ. ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಎಲ್ಲ ಬಿಸಿಲಲ್ಲಿ ಕ್ಯೂನಲ್ಲಿ ನಿಲ್ಲಬೇಕು, ಕನ್ಫ್ಯೂಷನ್ ಯಾಕೆ ಬೇಕು? ನಿಮಗೆ ಭಾರತದಲ್ಲಿರೋರೆಲ್ಲ ಪೌರರು ಹೌದು ಅಂತ ನೀವು ಹೇಳ್ತೀರಿ, ಸರಿ, ಆಧಾರ್ ಕಾರ್ಡ್ ಮೇಲೆ ಕಳಿಸಿ. ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ ಅವರನ್ನ ಮತ್ತೆ ಅರ್ಜಿ ತಗೊಳ್ಳಿಕ್ಕೆ ಹೇಳಿ. ಇದು ಬಹಳ ಸರಳ ವಿಧಾನ. ಇದನ್ನು ಮಾಡಲಿಕ್ಕೆ ಅವರು ತಯಾರಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಆರಂಭದಲ್ಲೇ ಹೇಳಿದೆ, ಇಟ್ ಈಸ್ ಎ ಪೊಲಿಟಿಕಲ್ ಪ್ಲಾಟ್. ಇವರು ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪೊಲಿಟಿಕಲಿ. ನಾವಾದರೂ ಕೂಡ ಒಂದು ತಪ್ಪು ಮಾಡ್ತಾ ಇದ್ದೇವೆ ನಾವು. ನನಗೆ ವಿಡಿಯೋಗಳು, ಊರಲ್ಲಿ ಏನೆಲ್ಲ ನಡೀತದೆ ವಿಡಿಯೋಗಳು ಬರ್ತವೆ. ನನಗೆ ಬಹಳ ಮಂದಿ ಕರೆದ್ರು, ನಾನು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಲ್ಲ ಅಂತ ಹೇಳಿದ್ದೀನಿ NRC ಬಗ್ಗೆ. ಯಾವುದೇ ರಾಜಕೀಯ ನೇತಾರರ ಜೊತೆಗೆ ಕುಳಿತುಕೊಂಡು ನಾನು ಭಾಷಣ ಮಾಡಲಿಕ್ಕೆ ಆಗೋದಿಲ್ಲ. ನಾನೊಬ್ಬ ಪತ್ರಕರ್ತ, ವಿಷಯ ತಜ್ಞ. ನಾನು ಬಹಳ ಭಾಷಣಗಳನ್ನು ನಾನು ಕೇಳಿಸ್ಕೊಂಡಾಗ ನನಗೆ ಇಟ್ ಈಸ್ 2-3 ಸಭೆಗಳಲ್ಲಿ ಇಟ್ ಈಸ್ ಮೋಕರಿ ಆಫ್ ಹಿಂದೂಯಿಸಮ್ ಆನ್ ದಿ ಬಾಲ್ಕನಿ ಆಫ್ ಇಸ್ಲಾಂ ಇದು ಆಗ್ತಾ ಇದೆ. ಇದನ್ನು ಮಾಡಲಿಕ್ಕೆ ಬಿಡಬೇಡಿ ದಯವಿಟ್ಟು. ಧರ್ಮಗುರುಗಳಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, CRPC ಗೊತ್ತಿಲ್ಲ, IPC ಗೊತ್ತಿಲ್ಲ. ಅವರು ಸಹಜವಾಗಿ ಮನುಷ್ಯರು ಏನು ದಾರಿ ಹುಡುಕಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ನಮಗೆ ಕುರ್ಆನ್ ಹದೀಸ್ನ ಆಧಾರದಲ್ಲಿ.
ಇವತ್ತು ಚರ್ಚೆ ನಡೀತಾ ಇರೋದು ಇದು ಧಾರ್ಮಿಕ ಚರ್ಚೆ ಅಲ್ಲ, ಇದು ಸಂವಿಧಾನದ ಕುರಿತ ಚರ್ಚೆ, ಇದು ಕಾನೂನಿನ ಕುರಿತ ಚರ್ಚೆ, ಇದು ಶಾಸನಗಳ ಕುರಿತ ಚರ್ಚೆ. ಇದನ್ನು ನಾವು ಶಾಸನಬದ್ಧವಾಗಿಯೇ ಮಾಡೋಣ, ಕಾನೂನುಬದ್ಧವಾಗಿಯೇ ಮಾಡೋಣ. ನಮ್ಮ ಸಮುದಾಯದಲ್ಲಿ ಬೇಕಾದಷ್ಟು ವಕೀಲರಿದ್ದಾರೆ, ಬೇಕಾದಷ್ಟು ನ್ಯಾಯಾಧೀಶರಿದ್ದಾರೆ, ಅಧಿಕಾರಿಗಳಿದ್ದಾರೆ, ತಜ್ಞರಿದ್ದಾರೆ, ವಿಷಯ ತಜ್ಞರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಾಮಾಜಿಕ ತಿಳುವಳಿಕೆ ಇರುವಂತಹ ಜನ ಇದ್ದಾರೆ. ಅವರನ್ನು ನಾವು ಮಾತಾಡಿಸೋಣ, ಇಂತಹ ಚರ್ಚೆಗಳನ್ನು ಜಾಸ್ತಿ ಮಾಡೋಣ. ಇದು ಒಳಗಡೆಯ ಚರ್ಚೆಗಳು ಬಹಳ ಇಂಪಾರ್ಟೆಂಟ್. ಬಹಿರಂಗ ಸಭೆಗಳಲ್ಲಿ ಲಕ್ಷಾಂತರ ಜನರನ್ನು ನೋಡಿದಾಗ ಉಮೇದು ಬರುತ್ತೆ, ಬಹಳ ದೊಡ್ಡ ಇದು ಬರುತ್ತೆ, ತಪ್ಪು ಶಬ್ದಗಳೆಲ್ಲ ಬಂದ್ಬಿಡ್ತವೆ, ತಪ್ಪು ವಾಕ್ಯಗಳೆಲ್ಲ ಬಂದುಬಿಡ್ತವೆ, ವಿಷಯಕ್ಕೆ ಸಂಬಂಧ ಇಲ್ಲದಿದ್ದೆಲ್ಲ ನಾವು ಮಾತಾಡ್ತೀವಿ. ಅದು ಮಾತಾಡಬೇಕಾದ ಅಗತ್ಯ ಇಲ್ಲ. ನಾವು ಯಾವುದೇ ಧರ್ಮವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದು ಬೇಡ. ಧರ್ಮದ ಒಳಗಿನ ತತ್ವಗಳು ತಪ್ಪುಗಳು ಅವರವರಿಗೆ ಗೊತ್ತಿದೆ, ಅವರವ್ರ ಧರ್ಮದವರಿಗೆ. ಅದನ್ನು ನಾವು ಕೂತ್ಕೊಂಡು ಹೇಳಬೇಕಾದ ಅಗತ್ಯ ಇಲ್ಲ. ನಾವು ಮಾತಾಡಬೇಕಾಗಿರೋದು ಸಂವಿಧಾನದ ಬಗ್ಗೆ. ಇನ್ನೊಬ್ಬರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಇದು ಹಿಂದೂಗಳಿಗೆ ಎಲ್ರಿಗೂ ಅನ್ವಯವಾಗುತ್ತೆ. ಇದು ಹಿಂದೂಗಳಿಗೆ ಹೇಗೆ ಅನ್ವಯ ಆಗುತ್ತೆ ಅಂತ ಕೇಳಿದ್ದಾರೆ. ಹಿಂದೂಗಳಲ್ಲೂ ಕೂಡ ಅವರ ತಂದೆ ತಾಯಿ ಹುಟ್ಟಿದ ದಿನಾಂಕ ಇಲ್ಲ, ಅವರ ತಂದೆ ಎಲ್ಲಿ ಹುಟ್ಟಿದ್ದಾರೆ, ತಾಯಿ ಎಲ್ಲಿ ಹುಟ್ಟಿದ್ದಾರೆ ಅಂತ ಒಂದು ಜಾಗ ತೋರಿಸ್ಬೋದಾದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಅವರು ಕೂಡ ಡೌಟ್ಫುಲ್ ಸಿಟಿಜನ್ಸ್ ಪಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ. ಹಾಗಾಗಿ ಉಳಿದದ್ದೆಲ್ಲ ಜಮಾತಿಗೆ ಸಂಬಂಧಿಸಿದ ಪ್ರಶ್ನೆಗಳಿದೆ, ಇದನ್ನು ಉತ್ತರಿಸಬೇಕಾದಂಥ ಅಗತ್ಯ ಇಲ್ಲ ಅಂತೇಳಿ ಅನಿಸ್ತದೆ. ಇನ್ನೊಬ್ಬರು ಯಾರೋ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ದಾರೆ, ಅದು ನನಗೆ ಸಂಬಂಧಿಸಿದ್ದಲ್ಲ. ಜಮಾತ್ ಕಮಿಟಿಯಲ್ಲಿ ನೀವು ಈ ದಾಖಲೆಗಳನ್ನಿಟ್ಟರೆ ಸುಲಭವಲ್ಲವೇ ಅವರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಜಮಾತ್ ಕಮಿಟಿ ನಿಮ್ಮದು ಸ್ವಾಮಿ, ಅದು ಹೇಗೆ ಸುಲಭವಾಗಿ ತೆಗೆದುಕೊಂಡು ಹೋಗ್ತಾರೆ? ಆಮೇಲೆ ಅದನ್ನು ತಗೊಂಡು ಹೋಗಿ ನಿಮ್ಮ ಫಾರ್ಮನ್ನು ಅವರು ಫಿಲ್ಅಪ್ ಮಾಡಿ ಅವರು ಸೈನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಫಾರ್ಮಲ್ಲಿ ನಿಮ್ಮ ಸಹಿ ಇರಬೇಕು, ಸರ್ಕಾರದವರು ತಂದಂತಹ ಫಾರ್ಮ್ನಲ್ಲಿ ನಿಮ್ಮ ಸಹಿ ಇರಬೇಕು, ಇಲ್ದಿರ ಅವ್ರು ಸಹಿ ಹಾಕ್ಲಿಕ್ಕೆ ಆಗೋದಿಲ್ಲ ಜಮಾತ್ನವರು. ನಾನು ಯಾಕೆ JRC ಅಂತ ಹೇಳಿದೆ ಅಂದರೆ, ನಮ್ಮ ಮಾಹಿತಿಗಳು ನಮ್ಮ ಹತ್ರ ಇದ್ದರೆ ನಮ್ಮ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಡಿಸಿಷನ್ಗಳಿಗೆ ಪೂರಕವಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳಿದ್ದೀನಿ. ತುಂಬ ಪ್ರಶ್ನೆಗಳು ಅದೇ ಥರದ ರಿಪಿಟೇಷನ್ ಆಗಿದೆ. ಆದ್ದರಿಂದ ಬಹಳ ಸ್ಪಷ್ಟವಾಗಿ NPR ಏನು ಕಾನೇಶುಮಾರಿಗೆ ಅಧಿಕಾರಿಗಳು ಬರ್ತಾರೆ ಅದನ್ನು ನಾವು ಬಹಿಷ್ಕರಿಸಿ ನಿರಾಕರಿಸೋದೇ ಬಹಳ ಸರಿಯಾದಂತಹ ದಾರಿ. ಇದೊಂದು ರಾಜಕೀಯ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಇದಕ್ಕೆ ರಾಜಕೀಯವಾಗಿಯೇ ಉತ್ತರ ಕೊಡಬೇಕಾಗತ್ತೆ. ಇದು ಆಮೇಲೆ ಕಾನೂನುಬದ್ಧವಾದ ರೀತಿಯಲ್ಲಿ ದಾರಿಗಳನ್ನು ನಾವು ಹುಡ್ಕೋಬೇಕಾಗತ್ತೆ.